ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಹಿರಿಯರ ಅನುಭವದ ನುಡಿಮುತ್ತುಗಳು. ಗಾದೆಗಳು ನಮ್ಮ ಬಾಳಿಗೆ ಮಾರ್ಗದರ್ಶನ ನೀಡಿ ನಮ್ಮ ಬಾಳನ್ನು ಹಸನುಗೊಳಿಸುತ್ತವೆ. ಅಂತಹ ಅಮೂಲ್ಯವಾದ ಗಾದೆ ಮಾತುಗಳಲ್ಲಿ ಮೇಲಿನ ಗಾದೆಯೂ ಒಂದಾಗಿದೆ. ಈ ಮೇಲಿನ ಗಾದೆ ಮಾತು ಜನರ ಜೀವನದ ಸತ್ಯತೆಗಳನ್ನು ತಿಳಿಸುತ್ತದೆ. ಅಂದರೆ ವೇದಗಳು ಪುರಾತನ ಕಾಲದಿಂದಲೂ ಇವೆ. ಇವು ದೈವಿಕ ಜ್ಞಾನವನ್ನು ಮತ್ತು ಧಾರ್ಮಿಕ ಸತ್ಯಗಳನ್ನು ಹೊಂದಿವೆ. ಇವು ಗ್ರಂಥಗಳ ರೂಪದಲ್ಲಿವೆ. ಇವು ದೇವರ ನುಡಿಗಳು ಎಂದು ಪರಿಗಣಿಸಲಾಗುತ್ತದೆ. ದೇವರಿಂದ ಮಾನವರಿಗೆ ತಲುಪಿದ ಜ್ಞಾನವೆಂದು ತಿಳಿಯಲಾಗಿದೆ. ಕೆಲವೊಮ್ಮೆ ವೇದಗಳನ್ನು ತಿಳಿಸಿ ಹೇಳಲು ಬಲವಾದ ಅಥವಾ ಅನುಭವಿಸಿದ ಯಾವುದೇ ಪುರಾವೆಗಳಿಲ್ಲ. ಹಾಗಾಗಿ ಕೆಲವೊಮ್ಮೆ ವೇದಗಳು ಸುಳ್ಳು ಎಂದು ಎನಿಸಬಹುದು. ಆದರೆ ಗಾದೆ ಮಾತುಗಳು ಸುಮ್ಮನೆ ಬಂದು ಬಿಡುವಂಥದ್ದಲ್ಲ. ಅದು ಜನರ ದೈನಂದಿನ ಜೀವನದಲ್ಲಿ ಅನುಭವಿಸಿದ ಸತ್ಯ, ಸುಳ್ಳು, ಕಹಿ, ಮೋಸ, ವಂಚನೆ ಹೀಗೆ ನೂರಾರು ಅನುಭವಗಳು. ಈ ಅನುಭವಗಳಿಂದ ಹೊರಹಾಕುವ ಮಾತುಗಳೇ ಗಾದೆ ಮಾತುಗಳು. ಇವು ಎಂದಿಗೂ ಸುಳ್ಳಾಗಲು ಸಾಧ್ಯವಿಲ್ಲ. ಏಕೆಂದರೆ ಮನುಜ ಎಲ್ಲ ನೋವು ನಲಿವುಗಳನ್ನು, ಜೀವನದ ಸತ್ಯಾಸತ್ಯತೆಗಳನ್ನು ತಾನು ಅನುಭವಿಸಿದ ಮೇಲೆಯೇ ಆ ಮಾತುಗಳನ್ನು ಹೊರಹಾಕುತ್ತಾನೆ. ಆದ್ದರಿಂದ ಹಿರಿಯರು ಈ ಗಾದೆ ಮಾತನ್ನು ಈ ರೀತಿಯಾಗಿ ಹೇಳಿರುತ್ತಾರೆ. ಕೆಲವೊಮ್ಮೆ ವೇದ ಬೇಕಾದರೂ ಸುಳ್ಳಾಗಬಹುದು, ಗಾದೆ ಮಾತು ಎಂದಿಗೂ ಸುಳ್ಳಾಗದು ಎಂದು ನುಡಿದಿದ್ದಾರೆ. ಈ ವಿವರಣೆ ಈ ಮೇಲಿನ ಗಾದೆ ಮಾತಿನ ಸಾರಾಂಶವಾಗಿದೆ. ವಿವರಣೆ ಈ ರೀತಿಯಾಗಿ ಇದ್ದರೆ ಅಧಿಕ ಅಂಕಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಿರುತ್ತದೆ. ನಿಮ್ಮದೇ ರೀತಿಯಲ್ಲಿ ವಿವರಣೆಗಳನ್ನು ನೀಡುತ್ತಾ ಹೋಗಿ. ಹಾಗೆಯೇ ಹ್ಯಾಂಡ್ ರೈಟಿಂಗ್ ಕೂಡ ನೀಟಾಗಿ ಇರುವುದು ತುಂಬ ಮುಖ್ಯ. ಇಲ್ಲಿಗೆ ಈ ವಿಡಿಯೋವನ್ನು ಸಂಪೂರ್ಣಗೊಳಿಸುತ್ತೇನೆ. ಥ್ಯಾಂಕ್ ಯು.